ಮಹಾರಾಷ್ಟ್ರದಲ್ಲಿ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಮಹತ್ತರ ಒಂದು ನಿರ್ಧಾರವನ್ನ ಮಾಡಿದೆ. ಗೋವುಗಳಿಗೆ ರಾಜ್ಯ ಮಾತೆ ಸ್ಥಾನವನ್ನ ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ. ಚುನಾವಣೆಗೂ ಮುನ್ನ ಗೋವುಗಳಿಗೆ ರಾಜ್ಯ ಮಾತೆ ಅಂತ ಘೋಷಣೆಯನ್ನ ಮಾಡಿದೆ ಅಲ್ಲಿನ ಸರ್ಕಾರ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರು ಘೋಷಣೆ ಮಾಡಿದ್ದಾರೆ. ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ. ಅವ್ರು ಹೇಳ್ತಾ ಇರೋ ಕಾರಣ ಏನು ಗೊತ್ತಾ? ಹೈನುಗಾರಿಕೆಯನ್ನೇ ನಂಬಿರ್ತಕ್ಕಂಥ ವಿಪರೀತ ಜನ ಮಹಾರಾಷ್ಟ್ರದಲ್ಲಿದ್ದಾರೆ. ಹಾಗಾಗಿ ಆಯುರ್ವೇದ, ಪಂಚಗವ್ಯ ಇದೆಲ್ಲದರ ಬಗ್ಗೆ ನಾವು ಮಹತ್ವವನ್ನು ತಿಳಿಸಬೇಕು, ಹೈನುಗಾರಿಕೆಯನ್ನು ವೃದ್ಧಿಪಡಿಸಬೇಕು. ಹಾಗಾಗಿ ಗೋವುಗಳಿಗೆ ನಾವು ರಾಜ್ಯ ಮಾತೆ ಸ್ಥಾನವನ್ನು ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಚುನಾವಣಾ ಗಿಮಿಕ್ ಕೂಡ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಗೆಲ್ಲೋದಕ್ಕೆ ಯಾರ್ಯಾರೋ ಏನೇನೋ ಮಾಡ್ತಾರೆ, ಹಾಗೆ ಅವರು ಕೂಡ ಈ ಪ್ರಯತ್ನ ಮಾಡಿರ್ಬೋದು. ಬಟ್ ಹೈನುಗಾರಿಕೆ ಮತ್ತು ಹಸುಗಳ ಗೋಮೂತ್ರ, ಪಂಚಗವ್ಯ ಇದೆಲ್ಲದರ ಬಗ್ಗೆ ಮಹತ್ವವನ್ನು ತಿಳಿಸಬೇಕು. ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಉಲ್ಲೇಖವಾಗಿರ್ತಕ್ಕಂಥ ವಿಚಾರಗಳು ಜನರಿಗೆ ಮುಟ್ಟಬೇಕು. ಅದೆಲ್ಲ ಪ್ರಯತ್ನಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ಗೋವುಗಳಿಗೆ ರಾಜ್ಯ ಮಾತೆ ಸ್ಥಾನವನ್ನು ಕೊಟ್ಟಿದೆ ಅಲ್ಲಿನ ಏಕನಾಥ್ ಶಿಂದೆ ಸರ್ಕಾರ. ಇಲ್ಲಿ ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತೇ ಇದೆ, ಏಕನಾಥ್ ಶಿಂದೆ ಶಿವಸೇನೆ ಬಣ, BJP ಮತ್ತು NCP ಅಜಿತ್ ಪವಾರ್ ಬಣ ಎಲ್ಲ ಸೇರಿಕೊಂಡು ಈಗ ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು. ಇನ್ನೇನು ಅಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಸದ್ಯದಲ್ಲೇ ಬರ್ತಾ ಇದೆ.